ಈ ವಾರ ಕಳೆದ 2 ದಿನಗಳಿಂದ ಬಿಗ್ ಬಾಸ್ ಮನೆಗೆ ಬಿಗ್ ಬಾಸ್ ಸ್ಪರ್ಧಿಗಳ ಪೋಷಕರು ಮತ್ತು ಅವರಿಗೆ ಸಂಬಂಧಪಟ್ಟಂತಹ ಅವರ ಸ್ನೇಹಿತರು ಮನೆಗೆ ಬರ್ತಾ ಇದ್ದಾರೆ. ಇದು ಕಳೆದೆಲ್ಲ ಸೀಸನ್ನಲ್ಲಿ ಕೊನೆಯ ಹಂತದಲ್ಲಿ ಇರ್ತಿತ್ತು. ಆದರೆ ಈಗ ಸ್ವಲ್ಪ ಚೇಂಜಸ್ ಆಗಿದೆ. ಬಿಗ್ ಬಾಸ್ ಸೀಸನ್ 12 ಎಲ್ಲ ಸೀಸನ್ ಅಂತೆ ಅಲ್ಲ ಅಂತ ಕಿಚ್ಚ ಸುದೀಪ್ 1000 ಬಾರಿ ಹೇಳಿದರು. ಅದರಂತೆಯೇ ಈ ಬಾರಿಯೂ ಕೂಡ ಬದಲಾವಣೆ ಆಗಿದೆ. ಆದರೆ ಇಲ್ಲಿ ಒಂದು ಎಡವಟ್ಟಾಗಿದೆ. ಒಂದಲ್ಲ ಎರಡು. ಒಂದು ಕಾವ್ಯ ಅವರ ಮನೆಯವರು ಮಾಡಿದಂಥ ಎಡವಟ್ಟು. ಹೊರಗಡೆ ಕರೆದು ಬಿಗ್ ಬಾಸ್ ಕಾವ್ಯ ಅವರ ಪೋಷಕರಿಗೆ ಉಗಿದಿದ್ದಾರೆ. ಇನ್ನೊಂದು ಗಿಲ್ಲಿ ತನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಇದೇ ಮೊದಲ ಬಾರಿಗೆ ಎಲ್ಲರ ಮುಂದೆ ಹೇಳ್ಕೊಂಡಿದ್ದು. ಕಾಮಿಡಿ ಮಾಡ್ತಾ 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 ಸೀರಿಯಸ್ ಆಗಿ ಕಾವ್ಯನ ಲವ್ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆ ಹುಟ್ಕೊಂಡಿದ್ದು. ಅಷ್ಟಕ್ಕೂ ಕಾವ್ಯ ಅವರ ತಮ್ಮ ಮತ್ತು ಅಮ್ಮ ಮಾಡಿದ್ದೇನು? ಯಾಕೆ ಬಿಗ್ ಬಾಸ್ ಅವರನ್ನು ಅರ್ಧಕ್ಕೆ ಕರೆಸ್ಕೊಂಡ್ರು? ಯಾಕೆ ಅವ್ರಿಗೆ ಬೈದ್ರು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ. ಜೊತೆಗೆ ಗಿಲ್ಲಿ ನಿಜವಾಗ್ಲೂ ಕಾವ್ಯನ ಇಷ್ಟಪಡ್ತಾ ಇದ್ದಾನ? ರೇಗಿಸ್ತಾ ಸೀರಿಯಸ್ ಆಗಿ ಲವ್ ಆಗಿಬಿಟ್ಟಿದೀಗ. ಇದಕ್ಕೆ ಕಾವ್ಯ ಏನಂತಾರೆ, ಕಾವ್ಯ ಮನೆಯವ್ರಿಗೆ ಏನಂತಾರೆ, ಈ ವಿಡಿಯೋದಲ್ಲಿ ಹೇಳ್ತೀವಿ. ಆದರೆ ಇಲ್ಲಿವರೆಗೂ ನಿಮ್ಮ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಮನೆಯಲ್ಲಿ ಇರುವಂಥ ಸ್ಪರ್ಧಿಗಳಿಗೆ ಸರ್ಪ್ರೈಸ್ ಅನ್ನೋ ಹಾಗೆ ಈ ವಾರ ಬಿಗ್ ಬಾಸ್ ಅವರ ಪೋಷಕರು ಅಥವಾ ಅವರ ಹೆಂಡತಿ, ಅಣ್ಣ, ತಮ್ಮ, ಸ್ನೇಹಿತರು ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಕರೆಸಿದ್ರು. ಇದರಿಂದ ಒಳಗಿರುವ ಸ್ಪರ್ಧಿಗಳು ಖುಷಿಯಾದರು. ಇಷ್ಟು ದಿನ ಮನೆಯವ್ರನ್ನೆಲ್ಲ ನೋಡ್ದೇ ಮನೆಯ ಯೋಚನೆಯಲ್ಲೇ ಇದ್ದಂಥ ಸ್ಪರ್ಧಿಗಳಿಗೆ ಅವರನ್ನೆಲ್ಲ ನೋಡಿ ತುಂಬಾ ಖುಷಿಯಾಯಿತು. ಕೆಲವರು ಭಾವುಕರಾದರು, ಕೆಲವರು ಕುಣಿದು ಕುಪ್ಪಳಿಸಿದರು, ಕೆಲವರು ಕೈಯಾರೆ ತುತ್ತು ತಿನ್ನಿಸಿದ್ರು, ಕೆಲವರು ಆಟ ಆಡಿದ್ರು, ಕೆಲವರು ಡ್ಯಾನ್ಸ್ ಮಾಡಿದ್ರು. ಹೀಗೆ ಒಬ್ಬೊಬ್ಬ ಸ್ಪರ್ಧಿಗಳದ್ದು ಒಂದೊಂದು ಕತೆ. ಆದರೆ ಕಾವ್ಯಂತಾಗಿದ್ದೇ ಬೇರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯನಿಂದ ಗಿಲ್ಲಿನ, ಗಿಲ್ಲಿಯಿಂದ ಕಾವ್ಯನ ಅನ್ನೋ ಅನುಮಾನ ಅನೇಕ ಮಂದಿಗೆ ಇದೆ. ಕಾವ್ಯ ಡೇ 1ನಿಂದ ಇಲ್ಲಿವರೆಗೂ ಏನು ಮಾಡದೇ ಇದ್ರೂ ಗಿಲ್ಲಿ ಜೊತೆ ಓಡಾಡಿಕೊಂಡು, ಗಿಲ್ಲಿ ಹೆಸರು ಹೇಳ್ಕೊಂಡು, ಗಿಲ್ಲಿ ಹಿಂದೆ ನಿಂತು ಗಿಲ್ಲಿ ವಿಚಾರದ ಮುಖಾಂತರವಾಗಿಯೇ ಫೇಮಸ್ ಆಗ್ತಾ ಇದ್ದಾರೆ. ಕಾವ್ಯ ಏನು ಆಟ ಆಡ್ತಾನೇ ಇಲ್ಲ. ಗಿಲ್ಲಿಯಿಂದ ಕಾವ್ಯ ಶೈನ್ ಆಗ್ತಾ ಇದ್ದಾರೆ ಅಂತ ಅನೇಕರು ಹೇಳಿದ್ರು. ಇನ್ನೊಂದು ಕಡೆಯಲ್ಲಿ ಗಿಲ್ಲಿ ಕಾವು 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 ಅಂತ ರೇಗಿಸ್ತಾ ಕಾವ್ಯನ ಮದುವೆ ಆಗ್ತೀನಿ, ಕಾವ್ಯ ನನ್ನ ಹುಡುಗಿ ಅಂತ ಹೇಳ್ಕೊಂಡು ಮನೆ ತುಂಬ ಓಡಾಡ್ತಾ ಇದ್ರು. ಇವೆರಡರ ಬಗ್ಗೆನೂ ಯಾರು ಯಾವತ್ತೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಇದೀಗ ಪೋಷಕರು ಬಂದಾಗ ಮೊದಲಿಗೆ ಗಿಲ್ಲಿ ತನ್ನ ಮನದಾಳದ ಮಾತಿಯನ್ನು ಹೇಳಿದ್ದಾರೆ. ಕಾವ್ಯ ಅವರ ತಾಯಿಗೆ ಅತ್ತೆ ಅತ್ತೆ ಅಂತ ರೇಗಿಸಿದ್ದಾರೆ. ಅಥವಾ ಅವರ ತಂದೆ ತಾಯಿ ಬಂದಾಗ, ಗಿಲ್ಲಿ ತಂದೆ ತಾಯಿ ಬಂದಾಗ ಕಾವ್ಯನ ರೇಗಿಸಿದ್ದಾರೆ. ಅದಲ್ಲದೆ ಇಷ್ಟು ದಿನ ತನ್ನ ಮನಸ್ಸಿನಲ್ಲಿ ಇದ್ದಿದ್ದು ನಿಜ, ನಾನು ಪ್ರೀತಿ ಮಾಡ್ತಾ ಇದ್ದೀನಿ, ನನ್ನನ್ನು ಮದುವೆ ಆಗು, ಆದರೆ ಇಂಥ ಹುಡುಗಿನೇ ಆಗ್ತೀನಿ ಅನ್ನುವಂಥ ಅರ್ಥದಲ್ಲಿ ಮಾತಾಡಿರೋದು ತುಂಬ ಜನಕ್ಕೆ ಶಾಕ್ ಆಗಿದೆ. ರೇಗಿಸ್ತಾನೆ ನಿನ್ನ ಮನದಾಸೆನ ಹೇಳ್ಕೊಬಿಟ್ಟಲ್ಲ ಗುರು ಅಂತ ಅನೇಕರು ಕಾಲು ಇಳಿತಾ ಇದ್ದಾರೆ. ಅನೇಕರು ಕಮೆಂಟ್ ಮಾಡ್ತಾ ಇದ್ದಾರೆ, ಟ್ರೋಲ್ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಗಿಲ್ಲಿ ಹಾಗಿದ್ರೆ ಕಾವ್ಯನ ಇಷ್ಟಪಡ್ತಾ ಇದ್ದಾರಾ? ಅದಕ್ಕೆ ಈ ಥರ ಡ್ರಾಮಾ ಮಾಡ್ತಾ ಇದ್ರಾ? ಗಿಲ್ಲಿ ಎಲ್ಲನೂ ಕಾಮಿಡಿ ಮಾಡೋದ್ರಿಂದ ಕಾವ್ಯನೂ ಕೂಡ ಅದನ್ನು ಕಾಮಿಡಿ ಅಂತ ತೆಗೆದುಕೊಂಡ್ರ? ಸೀರಿಯಸ್ ಆಗಿ ಗಿಲ್ಲಿ ಲವ್ ಮಾಡಿದ್ರು ಕಾವ್ಯಂಗೆ ಅರ್ಥನೇ ಆಗಲಿಲ್ವಾ? ಅಥವಾ ಕಾಮಿಡಿ ಮಾಡ್ತಾನೆ ಗಿಲ್ಲಿಗೆ ಸೀರಿಯಸ್ ಆಗಿ ಲವ್ ಆಯ್ತಾ ಅನ್ನೋ ಪ್ರಶ್ನೆ ಇದೀಗ ಹುಡ್ಕೊಂಡಿರೋದು. ಇದು ಒಂದು ಕಡೆಯಲ್ಲಾದರೆ, ಇನ್ನೊಂದು ಕಡೆಯಲ್ಲಿ ಕಾವ್ಯ ತಮ್ಮ ಮತ್ತು ಅಮ್ಮ ಇಬ್ರು ಬಿಗ್ ಬಾಸ್ ಮನೆಗೆ ಬಂದಿದ್ರು. ಕಾವ್ಯನ ತಮ್ಮ ಕಾವ್ಯರನ್ನ ತುಂಬ ಇಷ್ಟಪಡ್ತಾರೆ. ಹೊರಗಡೆ ಕಾವ್ಯ ಬಗ್ಗೆ ಯಾರಾದರೂ ಕೆಟ್ಟದಾಗ ಮಾತಾಡಿದ್ರೆ, ಟ್ರೋಲ್ ಮಾಡಿದ್ರೆ, ಸ್ಟೋರಿ ಮಾಡಿದ್ರೆ, ಸುದ್ದಿ ಮಾಡಿದ್ರೆ ಅವ್ರಿಗೆಲ್ಲ ಕ್ಲಾಸ್ ತೆಗೆದುಕೊಡೋದು, ಬೆಂಡೆತ್ತೋದು, ನನ್ನ ಅಕ್ಕನ ಸುದ್ದಿಗೆ ಬಂದರೆ ಸರಿ ಇರಲ್ಲ ಅಂತ ಹೇಳೋದು, ನನ್ನ ಅಕ್ಕನ ಬಗ್ಗೆ ಯಾರು ಮಾತಾಡಬೇಡಿ ಅಂತ ಅಭಾಸ್ ಹಾಕೋದು, ಈ ಥರದ ಕೆಲಸ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂತಂದರೆ, ತಮ್ಮನಿಗೆ ಅಕ್ಕ ಅಂದರೆ ಪ್ರೀತಿ, ಆ ಪೊಸೆಸಿವ್ನೆಸ್ ಇರುತ್ತೆ. ತನ್ನ ಅಕ್ಕನನ್ನು ಸೇಫ್ಟಿಯಾಗಿ ನೋಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕಾಗಿ ಕಾವ್ಯ ತಮ್ಮ ಓವರ್ ಕೇರ್ ಮಾಡ್ತಾರೆ. ಆದರೆ ಬಂದಿದ್ದ ಗ್ಯಾಪಲ್ಲಿ ಬಿಗ್ ಬಾಸ್ನ ಮೂಲ ರೂಲ್ಸ್ಗಳಿಗೇನಿದೆ ಅನ್ನೋದನ್ನು ಮರೆತು ಬಿಟ್ಟಿದ್ದಾರೆ. ಬಿಗ್ ಬಾಸ್ ಒಳಗಡೆ ಪೋಷಕರನ್ನು ಅಥವಾ ಫ್ಯಾಮಿಲಿಯವರನ್ನು ಕಳಿಸ್ಬೇಕಾದ್ರೇ ಹೊರಗಡೆ ಏನೇನು ನಡೀತಾ ಇದೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮನೇಲಿರೋ ಸ್ಪರ್ಧಿಗಳಿಗೆ ಹೇಳಲೇಬಾರ್ದು ಅಂತ ಹೇಳ್ತಾರೆ. ನೀವು ಬೇಕಾದರೆ ಸುಳಿವು ಕೊಡಿ, ಬಟ್ ಯಾವ ಥರ ಕೊಡ್ತೀರೋ ಅದು ನಿಮಗೆ ಬಿಟ್ಟಿದ್ದು. ಆದರೆ ಹೊರಗಡೆ ಏನು ನಡೀತಾ ಇದೆ, ಹೊರಗಡೆ ಏನಾಗ್ತಾ ಇದೆ ಅನ್ನೋದು ಯಾವುದೇ ಕಾರಣಕ್ಕೂ ಒಳಗಿರೋ ಸ್ಪರ್ಧಿಗಳಿಗೆ ಗೊತ್ತಾಗಬಾರ್ದು ಅಂತ ಹೇಳಿದರು. ಜಾನ್ವಿ ಅವ್ರಿಗೂ ಕಿಚ್ಚ ಸುದೀಪ್ ಅವರು ಇದೇ ಕಾರಣಕ್ಕೆ ಕ್ಲಾಸ್ ತೆಗೆದುಕೊಂಡಿದ್ದು. ಅಂದರೆ ಹೊರಗಡೆ ಅಂತ ನಿಮಗೆ ಡಿಸೈನರ್ಸ್ ಬಟ್ಟೆ ಕಳಿಸ್ತಾ ಇದ್ದಾರಲ್ಲ, ಅದರಲ್ಲೂ ಒಂದು ಕೋಡ್ ವರ್ಡ್ ಇಟ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ಆ ಕೋಡ್ ವರ್ಡ್ ನಮಗೆ ಗೊತ್ತಾಗಲ್ಲ ಅಂತ ಅನ್ಕೋಬೇಡಿ. ರೆಡ್ ಕಳಿಸಿದ್ರೆ ಡೇಂಜರ್, ಗ್ರೀನ್ ಕಳಿಸಿದ್ರೆ ಓಕೆ, ಇದನ್ನು ನಾವು ಕಂಡು ಹಿಡಿತೀವಿ ಅಂತ ಹೇಳಿದರು. ಆದರೆ ಕಾವ್ಯ ಅವರ ತಮ್ಮ ಮತ್ತು ತಾಯಿ ಮಾತನಾಡುವ ಸಂದರ್ಭದಲ್ಲಿ ಸಲಿಗೆಯಿಂದ ಕಾವ್ಯಗೆ ಒಂದಷ್ಟು ಬುದ್ಧಿ ಮಾತು ಹೇಳ್ತಾರೆ. ಗಿಲ್ಲಿನ ಅವಾಯ್ಡ್ ಮಾಡು, ಗಿಲ್ಲಿಯಿಂದ ದೂರ ಇರು, ಗಿಲ್ಲಿಗೆ ಸ್ಪೇಸ್ ಕೊಡಬೇಡ, ಗಿಲ್ಲಿನ ಎಂಟರ್ಟೈನ್ ಮಾಡಬೇಡ ಅನ್ನೋ ರೀತಿಯಲ್ಲಿ ಮಾತಿರುತ್ತೆ. ಇದರಿಂದ ಕಾವ್ಯ ಶಾಕ್ ಆಗ್ತಾರೆ. ಹೌದಾ
ಅಂತ ಕೇಳ್ತಾರೆ. ಹೊರಗಡೆ ಏನೇನು ನಡೀತಾ ಇದೆ ಅನ್ನೋದನ್ನು ಕಾವ್ಯ ತಮ್ಮ ಕೂರಿಸ್ಕೊಂಡು ನೀಟಾಗಿ ಹೇಳ್ತಾರೆ. ಇದು ಬಿಗ್ ಬಾಸ್ನ ಮೂಲ ಉದ್ದೇಶವೇ ಬ್ರೇಕ್ ಮಾಡಿದ ಹಾಗೆ. ಹೀಗೆ ಒಳಗಿರುವ ಸ್ಪರ್ಧಿಗಳಿಗೆ ಹೊರಗಡೆ ಏನು ನಡೀತಾ ಇದೆ, ಹೊರಗಡೆ ಏನಾಗ್ತಾ ಇದೆ ಅನ್ನೋದನ್ನು ಹೇಳೋದ್ರ ಮುಖಾಂತರವಾಗಿ ಅವರ ಆಟದ ಪರಿಯನ್ನು ಬದಲು ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡೋದು. ಸೊ ಈ ಕಾರಣಕ್ಕೆ ಇಮಿಡಿಯೇಟ್ ಆಗಿ ಕಾವ್ಯ ಅವರ ತಮ್ಮ ಮತ್ತು ತಾಯಿಯನ್ನು ಹೊರಗಡೆ ಬರಬೇಕು ಅಂತ ಕಳಿಸ್ಕೊಳ್ತಾರೆ. ಹೊರಗಡೆ ಬಂದಮೇಲೆ ನೀವು ಮೂಲ ರೂಲ್ಸನ್ನೇ ಬ್ರೇಕ್ ಮಾಡಿದ್ದೀರಾ, ನಾವು ನಿಮಗೆ ಫೈನ್ ಹಾಕ್ಬೋದು ಅಂತ ಹೇಳಿದ್ದಾರಂತೆ. ಮತ್ತು ಕಾವ್ಯ ಅವರ ಆಟದ ಮೇಲೂ ಕೂಡ ಇದು ಪರಿಣಾಮ ಬೀರತ್ತೆ. ನಾವು ಕಾವ್ಯ ಅವರಿಗೂ ಕೂಡ ಪನಿಷ್ಮೆಂಟನ್ನು ಕೊಡಬೇಕಾಗತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಬಿಗ್ ಬಾಸ್ ನೀಡಿದ್ದಾರೆ. ಇದರಿಂದ ಬೇಸರಗೊಂಡಂಥ ಕಾವ್ಯ ಅವರ ತಾಯಿ ಮತ್ತು ತಮ್ಮ ಕ್ಷಮೆಯನ್ನು ಕೂಡ ಕೇಳಿದಾರಂತೆ. ನಾವು ಹೀಗೆ ಮಾಡಬಾರ್ದಿತ್ತು ಅಂತ. ಯಾಕಂದರೆ ವೀಕ್ಷಕರಿಗೆ ತೋರಿಸೋದು 1-1.5 ಗಂಟೆಗಳ ಕಾಲ ಮಾತ್ರ. ಅದಕ್ಕಿಂತ ಹೊರಗಾಗಿಯೂ ತುಂಬ ವಿಚಾರಗಳು ಬಿಗ್ ಬಾಸ್ ಮನೆ ಒಳಗೆ ನಡೆದಿದೆ. ಅದ್ಯಾವುದನ್ನು ರಿವೀಲ್ ಮಾಡಿಲ್ಲ, ಅದೆಲ್ಲವನ್ನು ಕಟ್ ಮಾಡಿದ್ದಾರೆ. ಆದರೆ ಮನೆ ಒಳಗೆ ಹೋಗಿದ್ದ ಕಾವ್ಯ ತಮ್ಮ ಮತ್ತು ತಾಯಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮೂಲ ಉದ್ದೇಶವೇ ಬ್ರೇಕ್ ಆಗಿರೋದ್ರಿಂದ ಬಿಗ್ ಬಾಸಿಗೆ ಸಿಟ್ಟು ಬಂದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತಿನ ಸಂಚಿಕೆಯಲ್ಲಿ ಕಾವ್ಯ ಇದ್ರ ಬಗ್ಗೆ ಮಾತಾಡ್ಬೋದು ಅಥವಾ ಕಾವ್ಯ ವಿರುದ್ಧ ಆ್ಯಕ್ಷನ್ ಕೂಡ ಆಗ್ಬೋದು. ಇನ್ಮೇಲೆ ಗಿಲ್ಲಿ ಸಂಘ ಬಿಡ್ತಾರಾ ಕಾವ್ಯ ಅಥವಾ ಕಂಟಿನ್ಯೂ ಮಾಡ್ತಾರಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಈ ಬಗ್ಗೆ ನಿಮ್ಗೇನು ಅನಿಸುತ್ತೆ ಅನ್ನೋದನ್ನು ನೀವು ಕೂಡ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಿಳಿಸಬಹುದು.